ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಯಾವಾಗಲೂ ಮುಂಚೆ 5% ಇತ್ತು, ಅದನ್ನ ಕೋವಿಡ್ ಆದ್ಮೇಲೆ 10% ಮಾಡಿದ್ರು. ಅದನ್ನ ಈ ವರ್ಷ ನಾವು ಬಿಕಾಸ್ ಈ ಎಕ್ಸಾಮಿನೇಷನ್ ಅಲ್ಲಿ ವೆಬ್ ಕಾಸ್ಟಿಂಗ್ ಇದೆಲ್ಲ ಮಾಡಿದಾಗ ಸ್ವಲ್ಪ ಡೌನ್ ಫಾಲ್ ಇರುತ್ತೆ ಅಂತ ನಮಗೆ ಎಕ್ಸ್ಪೆಕ್ಟೆಡ್ ಇತ್ತು. ಅದ್ರ ಜೊತೆಗೆ ಸೆಕೆಂಡ್ ಅಂಡ್ ಥರ್ಡ್ ಎಕ್ಸಾಮ್ಸ್ ಎಲ್ಲ ಮಾಡೋದ್ರಿಂದ ಅವ್ರಿಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಕಾನ್ಫಿಡೆನ್ಸ್ ಕೊಟ್ಬಿಟ್ಟು ಅದು ಆದಮೇಲೆ ಮತ್ತೆ ಅವರಿಗೆ ಎಕ್ಸಾಮ್ನ ತಗೊಳ್ಳೋದಕ್ಕೆ ಅನುಕೂಲ ಆಗಬೇಕು ಅಂತ ಹೇಳಿ. ಸೊ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಯಾವಾಗಲೂ ಏನಾದ್ರು ಇದೆಯಾ ಅಂತ ಹೇಳಿ ನಾವು ಅದನ್ನ ಸ್ಟ್ರಿಕ್ಟ್ ಆಗಿ ಈ ವರ್ಷ ಮಾತ್ರ ಅಂತೇಳಿ ಆರ್ಡರ್ ಮೆನ್ಷನ್ ಇಲ್ಲ 20% ಓನ್ಲಿ ಫಾರ್ ದಿಸ್ ಇಯರ್. ಮತ್ತೆ ನೆಕ್ಸ್ಟ್ ಇಯರ್ ಇಂದ ಅದು ಫಾಲ್ ಬ್ಯಾಕ್ ಆಗ್ತದೆ, ಮೋಸ್ಟ್ಲಿ 10% ಇದ್ರೆ. ಬಟ್ ಫರ್ದರ್ ವಿ ವಾಂಟ್ ಟು ರೆಡ್ಯೂಸ್ ಇಟ್ ಫರ್ದರ್ ಆಲ್ಸೋ, ಡಿಪೆಂಡಿಂಗ್ ಆನ್ ನಮ್ದು ಏನು ಪ್ರೋಗ್ರೆಸ್ ಆಗುತ್ತೆ ಅದ್ರ ಮೇಲೆ ಮಾಡೋದು. ಇಲ್ಲ ಈ ವರ್ಷದಲ್ಲ, ಈ ವರ್ಷ ನೆಕ್ಸ್ಟ್ ಇಯರ್ಗೆಲ್ಲ ಕೊಡಕ್ ಹೋಗಬೇಡಿ, ಏನಿದೆ ಅದೇ ಜೆನ್ಯೂನಿಟಿ ಕಾಪಾಡಿ ಅಂತ ಹೇಳಿ. ಬಿಕಾಸ್ ನಮ್ದು ಫಾಲ್ ಆಗ್ತದೆ. ಬಿಕಾಸ್ ಯಾಕೆಂದ್ರೆ ಈ ವೆಬ್ ಕಾಸ್ಟಿಂಗ್ ಅಲ್ಲಿ ಸ್ವಲ್ಪ ಈ ರೂಲ್ಸ್, ಈ ಎಕ್ಸಾಮಿನೇಷನ್ ನಡವಳಿಕೆ ಏನಿದೆ ಅದನ್ನ ಒಂದು ಕಂಟ್ರೋಲಿಗೆ ಹತೋಟಿಗೆ ತರಬೇಕು ಅಂತ ಹೇಳಿ ಮಾಡಿರೋದಕ್ಕೋಸ್ಕರ ಗ್ರೀಸ್ ಮಾರ್ಕ್ಸ್ ಕೊಟ್ಟಿರೋದು. ಬಟ್ ಈ ವರ್ಷ ಮಾತ್ರ ನೆಕ್ಸ್ಟ್ ಇಯರ್ಗೆ ಇರಲ್ಲ. ನೆಕ್ಸ್ಟ್ ಇಯರ್ಗೆ ಅದನ್ನ ಹೇಳಿದ್ವಿ. ಹೌದು ಅದನ್ನ ಏನು ಅಂದ್ರೆ ಬಿಕಾಸ್ ಇವಾಗೆಲ್ಲ ವೆಬ್ ಕಾಸ್ಟಿಂಗ್ ಮಾಡಿ ಬಿಕಾಸ್ ವೇರಿಯೇಷನ್ಸ್ ಆಯ್ತಲ್ಲ. ಎಕ್ಸಾಮಿನೇಷನ್ ಅಲ್ಲಿ ಆ ಪವಿತ್ರತೆಯನ್ನು ಕಾಪಾಡಬೇಕು. ನಾನು ಜಾಸ್ತಿ ಅದು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಪ್ಲಸ್ ಮಕ್ಕಳಿಗೂ ಕೂಡ ಇವಾಗ ಏನು ಸೆಕೆಂಡ್ ಅಂಡ್ ಥರ್ಡ್ ಬೋರ್ಡ್ ಎಕ್ಸಾಮ್ ಇರೋದ್ರಿಂದ ಕ್ಲಾಸಸ್ ಶುರು ಆದ್ಮೇಲೆ ಅಲ್ಲೂ ತಗೊಂಡು ಅವ್ರು ಮತ್ತೆ ಇಂಪ್ರೂವ್ ಮಾಡೋದಕ್ಕೂ ಅವಕಾಶ ಇರುತ್ತೆ. ಆ ಟೈಮಲ್ಲಿ ಮತ್ತೆ 20% ಕೊಡೋದಿಲ್ಲ, ಇರೋದಿಲ್ಲ ಮತ್ತೆ. ಇಲ್ಲ ಅದನ್ನೆಲ್ಲ ಹೈಯರ್ ಅಲ್ಲ, ನಾನಲ್ಲ, ಹೈಯರ್ ಎಜುಕೇಶನ್ ಇವರು ಅವ್ರೇನು ತೀರ್ಮಾನ ತಗೊಳ್ತಾರೋ ಅವ್ರಿಗೆ ಗೊತ್ತಾಗ್ತದೆ. ನಾನು ಹೆಚ್ಚು ಇನ್ವಾಲ್ವ್ಮೆಂಟ್ ನಾನು ಮಾಡೋದಿಲ್ಲ. ನಾನು ಅಪ್ ಟು 12th ಸ್ಟ್ಯಾಂಡರ್ಡ್ ವರ್ಗು ಇರೋದ್ರಿಂದ ನಮ್ದು ಲೆವೆಲ್ ನಾವು ಮಾಡ್ತೀವಿ. ಶಿಕ್ಷಣದ ಗುಣಮಟ್ಟ ಇಲ್ಲ, ಶಿಕ್ಷಣ ಗುಣಮಟ್ಟ ನಾವೆಲ್ಲ ಚೆನ್ನಾಗಿ ಮಾಡ್ತೀವಿ, ಅದೆಲ್ಲ ಏನು ತೊಂದರೆ ಇಲ್ಲ. ಈ ಪರೀಕ್ಷಾ ನಡವಳಿಕೆಗಳನ್ನ ನಾವು ಹೆಚ್ಚು ಚರ್ಚೆ ಮಾಡೋದಕ್ಕೂ ಹೋಗೋದಿಲ್ಲ. ಒಂದು ಹಂತಕ್ಕೆ ತರಬೇಕಾಗಿತ್ತು, ಒಂದು ಹಂತಕ್ಕೆ ತಂದು ಒಳ್ಳೇದಾಗ್ತದೆ, ಮಕ್ಕಳಿಗೆ ಒಳ್ಳೆ ಆಗೋದ ರೀತಿಯಲ್ಲೇ ನಾವು ತಗೊಂಡು ಹೋಗ್ತೀವಿ. ಇಲ್ಲ, ಕಾನ್ಫಿಡೆನ್ಸ್ ಬಿಲ್ಡಪ್ ಆಗ್ತದೆ, ಯೂಸ್ ಆಗಿಲ್ಲ ಅಂತ ಹೇಳಲ್ಲ. ಈಗ ಮಕ್ಕಳು ನಂಗಾರೆ ಫೇಲ್ ಮಾಡಿ ಅಂದ್ಬಿಟ್ರೇನು ಕಷ್ಟ ಆಗ್ತದೆ. ಬಟ್ ಅದು ಓನ್ಲಿ ಈ ವರ್ಷಕ್ಕೆ ಮಾತ್ರ. ಆಮೇಲೆ ಇವರೆಲ್ಲ 6ನೇ ಕ್ಲಾಸು 7ನೇ ಕ್ಲಾಸು ಕೋವಿಡ್ ಅಲ್ಲಿ 100% ಪಾಸ್ ಆದವರು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕ್ಲಾಸಸ್ ಹೋಗಿರೋದಿಲ್ಲ, ಇದೆಲ್ಲದೂ ಕೂಡ ಏನಾಗಿದೆ, ಎಲ್ಲದೂ ಸೇರಿ ಒಂದ್ಸತಿ ಬಂದಿರೋದ್ರಿಂದ ನಮಗೆ ಸ್ವಲ್ಪ ಈ ಕುಸಿತ ಕಂಡಿದ್ದು. ಮತ್ತೆ ಎಕ್ಸಾಮಿನೇಷನ್ ನಡವಳಿಕೆಯನ್ನು ಕೂಡ ನಾವು ನೋಡಿಕೊಂಡು ಅದನ್ನ ಹುಷಾರಾಗಿ. ಇವಾಗ ಏನಾಗುತ್ತೆ, ರೆಸ್ಪಾನ್ಸಿಬಿಲಿಟಿ ಈಗ ಡಿಪಾರ್ಟ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋ. ಅದೇ ಹೇಳಿದ್ದು ಮಾನ್ಯ ಮುಖ್ಯಮಂತ್ರಿಗಳು, ಅಕೌಂಟಬಿಲಿಟಿ ಟೀಚರ್ಸು ಮತ್ತೆ ಡಿಪಾರ್ಟ್ಮೆಂಟ್ ಆಫೀಸರ್ಸು ಎಲ್ಲ ತಗೊಂಡ್ರೆ ಸ್ವಲ್ಪ ಇಂಪ್ರೂವ್ ಆಗುತ್ತೆ, ಅದನ್ನ ಮಾಡಿ ಅಂತ ಹೇಳಿ ಹೇಳಿದ್ದಾರೆ. ನಾವು 1 ವರ್ಷದೊಳಗೆ ಅದನ್ನ ಪ್ಲಾನ್ ಇಟ್ಕೊಂಡು ನಾವು ಮಾಡ್ತೀವಿ. ಇಲ್ಲ, ಅದೆಲ್ಲ ಫೈನಲ್ ಆಗಿದೆ, ಈಗ ಆಗಿದೆ. ರಾಜ್ಯದಲ್ಲಿ ಫುಲ್ ಟೈಮ್ ಶಿಕ್ಷಣ ಖಾತೆಗಿಂತ ಯಾರು ಹೇಳಿದ್ದು? ಮಾಜಿ ಶಿಕ್ಷಣ ಈಗ ಹಾಲಿ ನಾನು ತಾನೆ, ನಾನು ನಡ್ಕೊಂಡು ಹೋಗ್ತೀನಿ. ನನಗೆ ಗೊತ್ತಿದೆ ಹೆಂಗೆ ಇಲಾಖೆನ ನಡೆಸಬೇಕಂತ. ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಡೈರೆಕ್ಷನ್ಸ್ ಕೊಟ್ಟರೆ ಅದು ಮಾಡ್ಕೊಂಡು ಹೋಗ್ತೀನಿ. ಫುಲ್ ಟೈಮ್ ಶಿಕ್ಷಣ ಸಚಿವರು ಇಲ್ಲ ಅಂತ ಹೇಳಿದ್ದಾರೆ ಸರ್. ಅವ್ರಿಗೆ ನಾನು ಕಾಣಿಸ್ತಾ ಇಲ್ಲ ಅಷ್ಟೇ, ಯಾಕೆಂದ್ರೆ ವಿರೋಧ ಪಕ್ಷದಲ್ಲಿ ಅವ್ರು ಸರಿಯಾಗಿ ಕೂತ್ಕೊಂಡೇ ಇಲ್ಲ. ಫಸ್ಟಿಗೆ ಅವ್ರಿಗೆ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಸರಿ ಕೆಲಸ ಮಾಡಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.